ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿಯಿಂದ ಜಾತಿ ನಿಂದನೆ ಆರೋಪ. ರಮೇಶ್ ಕತ್ತಿ ವಿರುದ್ಧ ಅಥಣಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಜಯಪುರ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ವಾಲ್ಮೀಕಿ ಸಮುದಾಯದ ಜನರಿಂದ ಪ್ರೊಟೆಸ್ಟ್. ವಾಲ್ಮೀಕಿ ವೃತ್ತದಲ್ಲಿ ನೂರಾರು ಜನ ಭಾಗಿಯಾಗಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಟೈರ್ಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ವಾಹನಗಳನ್ನ ತಡೆದು ವಾಲ್ಮೀಕಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಅನೇಕ ಸಂಘಟನೆಯ ಮುಖಂಡರು ಹಾಗೂ ರಾಜಕಾರಣಿಗಳು ಮಾತನಾಡಿ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಅಥಣಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಬಾಬುರಾವ್ ಹುಳಿಯಾಳ, ರಮೇಶ್ ಸಿಂದಗಿ, ಗಜಾನನ ಮಂಗಸುಳಿ, ಲಕ್ಕಪ್ಪ ನಾಯ್ಕ, ಶ್ರೀಶೈಲ ಗಸ್ತಿ, ವಿಠ್ಠಲ್ ಭೋಜಣ್ಣವರ್, ಬಸಪ್ಪ ಹುಳಿಯಾಳ, ಶ್ರೀಮಂತ ನಡುವಿನ ಮನಿ, ಧರ್ಮಣ್ಣ ಗಲಗಲಿ, ಈರಪ್ಪ ಹಾರುಗೇರಿ, ಶ್ರೀಶೈಲ ದುಲಾರಿ, ರಾಜು ಕಟಗೇರಿ, ರಾವಸಾಬ್ ಹೈವಳಿ, ಸಿದ್ಧಾರ್ಥ ಶಿಂಗೆ, ಶಶಿ ಸಾಲ್ವೆ, ಸುನಿತಾ ಹೈವಳಿ, ಮಿತೇಶ್ ಪಟ್ಟಣ, ಸುನಿಲ್ ಸಂಕಾ ಇನ್ನು ಅನೇಕ ಮುಖಂಡರು ಭಾಗಿಯಾಗಿದ್ದರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಇಲ್ಲಿ ನಮ್ಮ ಅಥಣಿ ತಾಲೂಕದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈಗ ಸುಮಾರು 68 FIR ಆದ್ರೂ ಇನ್ನೂ ಅರೆಸ್ಟ್ ಮಾಡಿಲ್ಲ. ಬೇಗನೆ ಅವನನ್ನು ಅರೆಸ್ಟ್ ಮಾಡಿ ಹಾಕಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ಮಾಡ್ತೀವಿ. ದಯಮಾಡಿ ಎಲ್ಲ ನಮ್ಮ ಸಮುದಾಯದವರು ಒಂದಾಗಿ ಬೆಂಗಳೂರು ಚಲೋ ಅನ್ನಬೇಕು. ವಿಧಾನಸಭೆಗೆ ಬ್ಯಾಡ್ರಿ ಜಾತಿ ಅಂತಂದರೆ ಏನಂತ ತಿಳ್ಕೊಂಡಿದ್ದ ನೀವು ಕತ್ತಿಯವರು, ಏನು ಕತ್ತಿಯೋ ಏನು ನೀವು ಕತ್ತಿನೋ. ಅದಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಅವನು ಬಂಧಿಸಬೇಕು. ಸ್ಪಷ್ಟವಾಗಿ ಬಂಧಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇನ್ನೂ ಹೆಚ್ಚಿನ ಕ್ರಾಂತಿ ಇದರೊಳಗೆ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಹೆಸರು ಅಂತ ಸ್ಪಷ್ಟವಾಗಿ ಅವರಲ್ಲಿ ಇದೆ, ವಿಡಿಯೋದಲ್ಲಿ ಇದೆ. ನೀವು ಇಲ್ಲ, ನಿಜ ಇದೆ, ನೋಡಿದ್ದೀರಿ ನೀವು. ಅದ್ರ ವಿಡಿಯೋ ಇದೆ ಅಲ್ವಾ? ಅದು ಮತ್ತೆ ಅರೆಸ್ಟ್ ಯಾಕೆ ಮಾಡಿದ್ರಿ? ಅದೇ ಯಾರು ನಮಗೂ ಇನ್ನೂ ಮಿನಿಸ್ಟರು ನಿಮ್ಮವರು ಎಲ್ಲ ಇದು ಯಾಕೆ ಅರೆಸ್ಟ್ ಆಗುತ್ತೆ? ಅವ್ರ ಅರೆಸ್ಟ್ ಯಾಕೆ ಮಾಡೋರು ಗೊತ್ತಾಗುತ್ತೋ. ಇನ್ನು ಉಗ್ರವಾದ ಹೋರಾಟ ಮಾಡಂತ ಗೊತ್ತಾಗುತ್ತೆ ಅವ್ರಿಗೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀಶೈಲ್ ಗಸ್ತಿ. ಥ್ಯಾಂಕ್ ಯು ಸರ್. ನಮ್ಮವ ಎಂದೆನ್ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನ್ಸಯ್ಯ ಅನ್ನೋ ಹಾಗೆ ನಮ್ಮ ಲಿಂಗಾಯತ ಸಮಾಜ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಜನಾಂಗದವರನ್ನ ತಮ್ಮವರ ಬಗೆದು ಇವತ್ತು ನಡ್ಕೊಂಡು ಬಂದಿರತಕ್ಕಂತ ಒಂದು ಹಿನ್ನೆಲೆ ಇದೆ. ಒಂದು ಜಾತಿಯ ಬಗ್ಗೆ, ಒಂದು ಜನಾಂಗದ ಬಗ್ಗೆ ಅವಹೇಳನಕಾರಿ ಮಾಡಿದ್ದನ್ನ ನಾವು ಖಂಡನೆ ಮಾಡ್ತೇವೆ. ಮುಂದಿನ ದಿನಮಾನದಲ್ಲಿ ಇಂಥ ಘಟನೆಗಳು ಮರುಕಳಿಸಿದಂತೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಇಲಾಖೆಯನ್ನು ಎಚ್ಚರ ವಹಿಸಬೇಕು. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿ ನನ್ನ ಮಾತುಗಳು. ನಾವು ಬಂದ್ ಮಾಡಿದ್ದೀವಿ. ಆ ಕುಟುಂಬದ ನಡವಳಿಕೆ ಒಳಗ, ರಕ್ತದ ಒಳಗ ಯಾರು ಕೆಳಜಾತಿ ಅಂತೇಳಿ ಅನ್ಕೊಂಡಿದಾರೋ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂಥದ್ದು ನಾವು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ನಾವೆಲ್ಲ ಬಂದ ಸಮಾಜದವರು, ಅವ್ರು ಸ್ವಲ್ಪ ಬಂದ ಸಮಾಜದವರು. ಆದ್ರೆ ಜಾರಕಿಹೊಳಿ ಕುಟುಂಬ ನಮ್ಮ ಸಂಘ ವಕೀಲರು ಹೇಳಿದಂಗ ಅತಿ ಹೆಚ್ಚು ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಲಿಂಗಾಯತ ಸಮಾಜದ ಮುಖಂಡರನ್ನ ಆಯ್ಕೆ ಮಾಡಿ ತಂದು ಲಿಂಗಾಯತ ಸಮಾಜದ ಮುಖಂಡರಿಗೆ ಅಧಿಕಾರನ ಯಾರಾದ್ರೂ ಈ ಜಿಲ್ಲೆಯಲ್ಲಿ ಕೊಟ್ಟಿದ್ರೆ ಅದು ಜಾರಕಿಹೊಳಿ ಕುಟುಂಬ ಮಾಡ್ತಕ್ಕಂಥ. ಮತ ಎಣಿಕೆ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತ ರಮೇಶ್ ಕತ್ತಿ ಅವರು ತಮ್ಮ ನಾಲಿಗೆ ಹರಿ ಬಿಡುವ ಮೂಲಕ ಜಾತಿವಾದ ಎಲ್ಲಿವರೆಗೆ ದೇಶದಾಗ ಜಾತಿವಾದ, ರಾಜ್ಯದಾಗ ಜಾತಿವಾದ ಅಲ್ಲಿವರೆಗೆ ನಾವು ಯಾವಾಗಲೂ ಮುಂದೆ ಬರ್ಲಾಕ ಸಾಧ್ಯ ಇಲ್ಲ. ಈ ಕೋಮವಾಗಿ ಮತ್ತು ಮನು ಸ್ಮೃತಿ ಏನಿದಲ್ಲ ಇದನ್ನ ಇದೇ ತರ ಜೀವಂತವಾಗಿ ಇಟ್ಕೊಂಡ ಹೋಗ್ತಾ ಇದ್ದಾರೆ ಕೆಲವೊಬ್ರು. ನಮಗೆ ಕಳೆದ ಕೆಲವೊಂದು ಚುನಾವಣೆಗಳಾದ್ರೂ ನಮಗೆ ಜಾತಿ ಪೆಟ್ಟು ಬಡ್ದು ಆದ್ರೂ ನಾವು ಹೇಳಿಲ್ಲ, ಏನೋ ಒಂದು ದೇವರ ದಯ ನಾವು ಬಂತು. ಆದ್ರ ಇವತ್ತಿಗೂ ನಾನು ಹೇಳ್ತೀನಿ, ಕೆಲವು ಜನ ಅಂದ್ರೆ ಸಾಮಾನ್ಯ ಕ್ಷೇತ್ರದಲ್ಲಿ ಯಾಕೆ ಇವ್ರದು ಅಂತ ಹೆಚ್ಚಾನಂದ್ರೆ ನಮ್ಮಲ್ಲಿ ನಾಯಕರು ವಾಲ್ಮೀಕಿ ಜನಾಂಗ ಬೇಡರನ್ನ ಟಾರ್ಗೆಟ್ ಮಾಡ್ಕೊಂಡು ಇವತ್ತಿಗೆ ಕೆಲಸ
ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.